ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶಕ್ತಿದೇವಿ ಮೂಕಾಂಬಿಕೆಗೆ ದರ್ಶನ ಪಡೆದಿದ್ದಾರೆ ಸಿಎಂ ವಿಜಯ್. ಮೂಕಾಂಬಿಕೆಯ ದರ್ಶನವನ್ನು ಪಡೆದಿದ್ದಾರೆ. ಮೂಕಾಂಬಿಕೆಗೆ 1 kg 600 ಗ್ರಾಂ ಬೆಳ್ಳಿ ಖಡ್ಗವನ್ನು ಸಮರ್ಪಿಸಿದ್ದಾರೆ. ಹಿಂದೆ ದೇವಿಗೆ ಚಿನ್ನದ ಖಡ್ಗವನ್ನು ಕೊಟ್ಟಿದ್ರು ಮಾಜಿ ಸಿಎಂ MGR. ಮೂಕಾಂಬಿಕೆಗೆ ದಳಪತಿ ವಿಜಯ್ ಬೆಳ್ಳಿ ಖಡ್ಗ ಕೊಟ್ಟಿದ್ಯಾಕೆ? ಯುದ್ಧವನ್ನು ಗೆದ್ದಿರೋ ಸಂಕೇತವಾಗಿ ಖಡ್ಗ ನೀಡಿದ್ರ ವಿಜಯ್ ಅವರು. ಸಾಧನೆ, ನಾಯಕತ್ವ, ರಕ್ಷಣೆ, ಗೌರವದ ಸಂಕೇತವೇ ಬೆಳ್ಳಿ ಖಡ್ಗ. ವಿಶೇಷ ಸಾಧನೆ ಮಾಡಿದ ಸಂತಸಕ್ಕಾಗಿ ಬೆಳ್ಳಿ ಖಡ್ಗವನ್ನು ದಾನ ಮಾಡಿದ್ದಾರೆ. ವಿಶೇಷ ಸಾಧನೆ ಮಾಡಿದ ಸಂತಸಕ್ಕಾಗಿ ಬೆಳ್ಳಿ ಖಡ್ಗವನ್ನ ದಾನ ಮಾಡಿದ್ದಾರೆ ಮುಖ್ಯಮಂತ್ರಿ ವಿಜಯ್. ಧೈರ್ಯವನ್ನ ಹೆಚ್ಚಿಸುವಂತೆ, ಕೆಟ್ಟದ್ದನ್ನ ದೂರ ಮಾಡಲು ಖಡ್ಗ ದಾನ ಮಾಡಿದ್ದಾರೆ. ಶುದ್ಧತೆ ಮತ್ತು ಆರೋಗ್ಯದ ಸಂಕೇತ ಖಡ್ಗ. ಶುದ್ಧತೆ ಮತ್ತು ಆರೋಗ್ಯದ ಸಂಕೇತ ಖಡ್ಗವನ್ನ ಕೊಟ್ಟಿದ್ದಾರೆ ವಿಜಯ್. ತಮಿಳುನಾಡು ಸಿಎಂ ವಿಜಯ್ಗೆ ತಟ್ಟಿದ ಪ್ರತಿಭಟನೆ ಬಿಸಿ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಆದಿ ಶಂಕರಾಚಾರ್ಯರು ಸೇರಿ 7 ದೇವರಿರೋ ಕ್ಷೇತ್ರ ಅದು. ಮೂಕಾಂಬಿಕೆ ದರ್ಶನದಲ್ಲೂ ವಿಶೇಷತೆ ಮೆರೆದಿದ್ದಾರೆ ವಿಜಯ್ ಅವರು. ಶಕ್ತಿದೇವಿ ಮೂಕಾಂಬಿಕೆಗೆ ದರ್ಶನವನ್ನ ಪಡೆದಿದ್ದಾರೆ ಸಿಎಂ ವಿಜಯ್. ಮೂಕಾಂಬಿಕೆಗೆ 1 kg 600 ಗ್ರಾಂ ಬೆಳ್ಳಿ ಖಡ್ಗವನ್ನ ಸಮರ್ಪಿಸಿದ್ದಾರೆ. 1 ಮತ್ತು 6 ನಂಬರ್ ಕೂಡಿದ್ರೆ ಸಂಖ್ಯೆ 7 ಆಗುತ್ತೆ. 7 ಸಂಖ್ಯೆಯನ್ನ ಲಕ್ಕಿ ನಂಬರ್ ಅಂತ ನಂಬಿದ್ದಾರೆ ವಿಜಯ್. ಕೊಲ್ಲೂರು ಕ್ಷೇತ್ರದಲ್ಲಿ 7 ದೇವತೆಗಳಿಗೆ ಸ್ಥಾನ ಇದೆ. 7 ದೇವತೆಗಳ ಸ್ಥಾನ ಇರೋ ಕೊಲ್ಲೂರು ಕ್ಷೇತ್ರಕ್ಕೆ ಖಡ್ಗವನ್ನ ಸಮರ್ಪಿಸಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಕಾಳಿ, ಲಕ್ಷ್ಮಿ, ಸರಸ್ವತಿ ಜೊತೆಗೆ ಆದಿ ಶಂಕರಾಚಾರ್ಯರು. 7 ದೇವರಿರೋ ಕ್ಷೇತ್ರ ಅದು. ಸೊ ಆ ನಿಟ್ಟಿನಲ್ಲಿ ಬೆಳ್ಳಿ ಖಡ್ಗ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ ನಿಮಗೆ. ಮುಖ್ಯಮಂತ್ರಿ ವಿಜಯ್ ಅವರು ಮೂಕಾಂಬಿಕಾ ದೇವಾಲಯಕ್ಕೆ ಸಮರ್ಪಿಸಿರುವಂಥ ಬೆಳ್ಳಿ ಖಡ್ಗ 1 kg 600 ಗ್ರಾಂ ಇರುವಂಥ ಬೆಳ್ಳಿ ಖಡ್ಗವನ್ನು ಸಮರ್ಪಣೆ ಮಾಡಿದ್ದಾರೆ. ಅದೇ ಬೆಳ್ಳಿ ಖಡ್ಗವನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನಾವು. 1 kg 600 ಗ್ರಾಂ ಇದೆ ಆ ಬೆಳ್ಳಿ ಖಡ್ಗ. ಹಿಂದೆ ದೇವಿಗೆ ಚಿನ್ನದ ಖಡ್ಗವನ್ನು ಕೊಟ್ಟಿದ್ರು ಮಾಜಿ ಸಿಎಂ MGR ಅವರು. ಎಸ್, ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ದೇವಸ್ಥಾನದ ಆಡಳಿತ ಮಂಡಳಿ ಅವರ ಜೊತೆಗೆ ಸಿಎಂ ವಿಜಯ್ ನಿಂತ್ಕೊಂಡಿರುವಂತ ಒಂದು ಫೋಟೋ. ಮೂಕಾಂಬಿಕೆಗೆ ದಳಪತಿ ವಿಜಯ್ ಬೆಳ್ಳಿ ಖಡ್ಗವನ್ನ ಯಾಕೆ ಕೊಟ್ಟರು? ಹಾಗಾದ್ರೆ ಏನಿದ್ರ ವಿಶೇಷತೆ? ಯುದ್ಧವನ್ನ ಗೆದ್ದಿರೋ ಸಂಕೇತವಾಗಿ ಖಡ್ಗ ನೀಡಿದ್ರ ವಿಜಯ್ ಅವರು. ಯುದ್ಧ ಅಂತ ಅಂದ್ರೆ ಅದು ಎಲೆಕ್ಷನ್ ಯುದ್ಧ. ಮೊದಲ ಬಾರಿಗೆ ಎಲೆಕ್ಷನ್ ಅಖಾಡಕ್ಕೆ ಧುಮುಕಿ ತಾವು 2 ಕ್ಷೇತ್ರದಲ್ಲಿ ಗೆದ್ದಿದ್ದಲ್ಲದೆ ಇಡೀ ಅವರ ಪಕ್ಷವನ್ನೇ ಗೆಲ್ಲಿಸಿಕೊಂಡು ಬಂದರು. ಈಗ ಅಧಿಕಾರದ ಗದ್ದುಗೆಯನ್ನ ಏರಿದ್ದಾರೆ. ಹಾಗಾಗಿ ಯುದ್ಧವನ್ನ ಗೆದ್ದಿರೋ ಸಂಕೇತವಾಗಿ ಈ ಖಡ್ಗವನ್ನ ವಿಜಯ್ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಧನೆ, ನಾಯಕತ್ವ, ರಕ್ಷಣೆ, ಗೌರವದ ಸಂಕೇತವೇ ಈ ಬೆಳ್ಳಿ ಖಡ್ಗ. ವಿಶೇಷ ಸಾಧನೆ ಮಾಡಿದ ಸಂತಸಕ್ಕಾಗಿ ಬೆಳ್ಳಿ ಖಡ್ಗವನ್ನ ದಾನ ಮಾಡಿದ್ದಾರೆ. ಧೈರ್ಯವನ್ನ ಹೆಚ್ಚಿಸುವಂತೆ, ಕೆಟ್ಟದ್ದನ್ನ ದೂರ ಮಾಡುವಂತೆ ಖಡ್ಗವನ್ನ ದಾನ ಮಾಡಿದ್ದಾರೆ. ಶುದ್ಧತೆ ಮತ್ತು ಆರೋಗ್ಯದ ಸಂಕೇತ ಈ ಖಡ್ಗ.
ಸೊ ಖಡ್ಗವನ್ನು ಕೊಟ್ಟಿರುವುದು ವಿಜಯ್. ಶುದ್ಧತೆ ಮತ್ತು ಆರೋಗ್ಯದ ಸಂಕೇತ ಬೆಳ್ಳಿ ಖಡ್ಗ. ಎಷ್ಟು ಅದ್ಭುತವಾಗಿದೆ ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. 1 kg 600 ಗ್ರಾಮ್ ಇರುವಂಥ ಒಂದು ಬೆಳ್ಳಿ ಖಡ್ಗ ಅದು ದೇವಸ್ಥಾನಕ್ಕೆ ನೀಡಿರೋದು, ಅಂದರೆ ಆ ತಾಯಿಗೆ ಅರ್ಪಿಸಿರೋದು ಮೂಕಾಂಬಿಕಾ ದೇವಿಗೆ. ಸೊ ಆ ನಿಟ್ಟಿನಲ್ಲಿ ಈ ಹಿಂದೆ MJR ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮೂಕಾಂಬಿಕಾ ದೇವಿಗೆ ಅಂದರೆ ಬಂಗಾರದ ಖಡ್ಗವನ್ನು ಸಮರ್ಪಣೆ ಮಾಡಿದ್ರು, ಅರ್ಪಿಸಿದ್ರು. ಸೊ ಅದೇ ರೀತಿಯಾಗಿ ಈಗ ವಿಜಯ್ ಬೆಳ್ಳಿ ಖಡ್ಗವನ್ನು ಕೊಟ್ಟಿರೋದು, ಅವರೇ ಕೊಟ್ಟಿರುವಂಥ ಬೆಳ್ಳಿ ಖಡ್ಗವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಒಂದು ಕಡೆ ಮೂಕಾಂಬಿಕಾ ದರ್ಶನ ಪಡೆದ ನಂತರ CM ವಿಜಯ್ ಅವರು ಅಲ್ಲಿನ ಆಡಳಿತ ಮಂಡಳಿಯವರ ಜೊತೆಗೆ ಫೋಟೋವನ್ನು ತೆಗೆಸಿಕೊಂಡಿರುವಂಥ ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಅವರು ಮೂಕಾಂಬಿಕಾ ದೇಗುಲದ ಒಳಗಡೆ ಹೋಗ್ತಾ ಇರುವಂಥ ದೃಶ್ಯ, ಜನರತ್ತ ಕೈ ಮುಗಿತಾ ಇರುವಂಥ ದೃಶ್ಯ ಆರಂಭದಲ್ಲದೆಲ್ಲ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟುವಂಥ ಸಂದರ್ಭದಲ್ಲಿ. ಸೊ ವಿಜಯ್ ಅವರು ಈಗ ಕೊಲ್ಲೂರು ಮೂಕಾಂಬಿಕಾ ದೇವರ ದರ್ಶನಕ್ಕೆ ಬಂದು ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ನಾವು. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ನೆರೆದಿದ್ರು ವಿಜಯ್ ಅವರನ್ನು ನೋಡೋದಕ್ಕೆ. ಅವರನ್ನ ನೋಡ್ತಾನೆ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ ಫ್ಯಾನ್ಸ್. ಅದರಲ್ಲೇನು ಮಳೆ ಬೇರೆ ಬೀಳ್ತಾ ಇತ್ತಲ್ಲಿ. ಮಳೆಯ ನಡುವೆನೂ ವಿಜಯ್ ಅವರನ್ನು ನೋಡೋದಕ್ಕೆ ಜನ ಮುಗಿಬಿದ್ದಿದ್ರು ನೋಡಿ. ಜನರತ್ತ ಕೈ ಮುಗಿತಾ ಇದ್ದಾರೆ. ದಳಪತಿ ವಿಜಯ್ ದರ್ಶನ ಮುಗಿಸಿ ಅಲ್ಲಿಂದ ನೇರವಾಗಿ ಮಂಗಳೂರು ಏರ್ಪೋರ್ಟ್ಗೆ ಹೊರಟಿರೋದು. ಸರ್ಗೆ